ಈಗ ಕನ್ನಡದಲ್ಲಿ ಮೈ ಕೊರೆಯುವ ಚಳಿ ಅಂತ ಒಂದು ಪದ ಇದೆ ನೋಡಿ, ಅದನ್ನು ಬಳಸೋ ಸಮಯ ಇವತ್ತು ಬಂದಿದೆ ನನಗೆ. ಹೆವಿ ಚಳಿ. ಲಿಟ್ರಲಿ ಇವಾಗ ಫೀಲ್ ಆಗತ್ತೆ ನನ್ನ ಕೈನ. ಬಂತು ನೋಡಿ ನಾಯಿ. ಲೇ ಆ ನಾಯಿ ಕಟ್ಟೋದು ಅದು ಹಗ್ಗ. ಓ ಇಲ್ಲಿ ಪೊಲೀಸರು ಇದ್ದಾರೆ. ನಂಗೆ ಗೊತ್ತಿರೋ ಪ್ರಕಾರ ಕ್ಯಾಮ್ರಾ ಅಲೋ ಮಾಡಲ್ಲ, ನಿಲ್ಲಿಸ್ಲಿಲ್ಲ. ಅದು ಒಂಟಿ ಆನೆ ಬೇರೆ ಇಲ್ಲೇ ಐತೆ ನೋಡ್ರಿ, ಚಿಕ್ಕದು. ಮತ್ತೆ ಹೋದ್ರು ಗುರು ಅವರು, ನಿಲ್ಲಿಸ್ದೆ. ಹಾಂ ಸಖತ್ತಾಗಿತ್ತು. ಟೀ ಕೊಟ್ಕೊಂಡು ವಾಪಸ್ ಇನ್ನು 165 ಕಿಲೋಮೀಟರ್ಸ್ ರಿಮೈನಿಂಗ್ ಇದೆ. ಅದನ್ನು ಅಟ್ಲೀಸ್ಟ್ ಒಂದು 8 ಗಂಟೆಗಾದರೂ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಈಗ ನೈಟ್ 9:30 ಆಗಿದೆ. ಆದರೂ ಇನ್ನೂ ನಾವು ಡೆಸ್ಟಿನೇಷನ್ನ ರೀಚ್ ಆಗೋಕ್ಕಾಗಿಲ್ಲ. ನಾವು ಅಂದ್ಕೊಂಡಿದ್ದೊಂದು, ಇಲ್ಲಿ ಆಗ್ತಿರೋದೇ ಒಂದು. ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ನಮ್ಮ ಬಾಯ್ಸ್ ಎಲ್ಲರೂ ಬಂದು ಇಲ್ಲಿ ರೆಡಿ ಆಗ್ಬಿಟ್ಟವ್ರೆ ಆಲ್ರೆಡಿ. ಹಾಯ್ ಬ್ರೋ. ಲೇ ಆ ಬ್ಯಾಗ್ ಕಟ್ಟು. ಯು ಮೌಂಟಿಂಗ್ ಮೊಬೈಲ್ ಲೈಕ್ ಲೇಟರ್ ದಟ್ ಗ್ಯಾಪ್ ರೋಡ್ ಅಂಡ್ ಆಲ್. ಹೊರಡೋಣ ಬನ್ನಿ. ಲಾಂಗ್ ವೇ ಟು ಗೋ ಇವತ್ತು. ಫಸ್ಟ್ ಡೇ ಬಂದುಬಿಟ್ಟು ಎಲ್ಲೊಂದು ಸ್ಪಾಟಿಂಗ್ ಆ ಥರದ್ದೇನೂ ಇಲ್ಲ. ಜಸ್ಟ್ ಹೋಗ್ಬಿಟ್ಟು ಕೊಚ್ಚಿಲಿ ಸ್ಟೇ ಆಗೋದು ಅಂತ ಅಂದ್ಕೊಂಡಿದ್ದೀವಿ. ನಾಳೆಯಿಂದ ಆ್ಯಕ್ಚುಯಲ್ ಟ್ರಿಪ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಯ್ ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾವು ಈ ವ್ಲಾಗಲ್ಲಿ ಕಂಪ್ಲೀಟ್ ಕೇರಳ ಟ್ರಿಪ್ ಮಾಡ್ತಾಯಿದ್ದೀವಿ. ಲಾಂಗ್ ವೀಕೆಂಡ್ ಆದ ಕಾರಣ ಇನ್ನೇನು ಇಯರ್ ಎಂಡು ಲಾಂಗ್ ವೀಕೆಂಡು, ಸೊ ಎಲ್ರಿಗೂ ರಜೆ ಇತ್ತು. ಹಾಗೆ ಪ್ಲ್ಯಾನ್ ಮಾಡಿದ್ವಿ. ಇದೊಂದು ಲಾಂಗ್ ಡ್ಯೂ ಇತ್ತು ನಮ್ಮದೆಲ್ಲ. ಸ್ಟೇ ಟಿಲ್ ದ ಎಂಡ್. ಮತ್ತೆ ಸಿಗೋಣ ಸ್ವಲ್ಪ ಬೆಳಕಾದಾಗ. ಏನೋ ಹಾಕದ ಮುಂದೋಗಕ್ಕಣ. ಎಲ್ಲಾದರೂ ಒಂದು ಟೀಗೆ ಸ್ಟಾಪ್ ಮಾಡಬೇಕು ಅಂತ ನೋಡ್ತಾ ಇದ್ದೀವಿ. ಚಳಿಗೆ ಯಾರಿಗೂ ಆಗ್ತಾನೇ ಇಲ್ಲ. ಸಿಕ್ತು ಫೈನಲಿ. ಏ ಬರೋ ಅಲ್ಲಿ ಬೆಂಕಿ ಹಾಕೋರೆ. ಮೈ ಗಾಡ್, ಬೆಂಕಿ ಒಳಗಡೆ ಕೈ ಇಟ್ರೂ ಏನು ಫೀಲ್ ಆಗ್ತಿಲ್ಲ. ಇಲ್ಲಿ ಒಂದು ಟೀ ಬ್ರೇಕ್ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಟೈಮ್ ಆಲ್ಮೋಸ್ಟ್ 6:35. ಇವಾಗೂ ಚಳಿ ಆಗ್ತಾಯಿತ್ತು ನನಗೆ. ಮತ್ತೆ ಫ್ರೀಸ್ ಆಗುತ್ತಷ್ಟೇ ಈಗ ಹೋಗ್ಬೇಕಾದ್ರೆ. ಈ ನಾಯಿ ಫುಲ್ ಫ್ರೆಂಡ್ಲಿ. ಬಾಯ್ ಬಾಯ್. ಬಂತು ನೋಡಿ ನಾಯಿ. ಲೇ ಆ ನಾಯಿ ಕಟ್ಟೋದು ಅದು ಹಗ್ಗ. ಪಾಪ ಅದು ಬಂದೈತೆ ನೋಡೋದಕ್ಕೆ. ಏನು ಚಳಿ ಅಂತೀರ, ಹೆವಿ ಚಳಿ. ಮಾರ್ನಿಂಗ್ ಮಾತ್ರ ಇನ್ನೂ ಒಂದು ಸ್ವಲ್ಪ ಚಳಿ ಹಂಗೆ ಫೀಲ್ ಆಗ್ತಾ ಇದೆ. ಬಟ್ ಇನ್ನೊಂದು ಹಾಫ್ ಆನ್ ಅವರ್ಗೆಲ್ಲ ನಮ್ಮ ಸೂರ್ಯ ಮೇಲೆ ಬಂದ್ಬಿಡ್ತಾನೆ ಇನ್ನೊಂದು ಸ್ವಲ್ಪ. ಸೊ ಈಗ ನಾವು ಬಂಡೀಪುರ ಹುಲಿ ಸುರಕ್ಷಿತ ಪ್ರದೇಶ ಅಂದರೆ ಬಂಡೀಪುರ ಟೈಗರ್ ರಿಸರ್ವ್ ಫಾರೆಸ್ಟಿಗೆ ಎಂಟರ್ ಆದ್ವಿ. ಸೊ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ದ ಪ್ರೆಸೆನ್ಸ್ ಆಫ್ ಟೈಗರ್ಸ್. ಹೌದು, ಇಲ್ಲೆಲ್ಲ ತುಂಬ ಟೈಗರ್ಸ್ ಇರುತ್ತೆ. ತುಂಬ ಅಂದರೆ ಅಪರೂಪಕ್ಕೆ ಅಲ್ಲಿ ಇಲ್ಲಿ ಒಂದೊಂದು ಕಾಣಿಸ್ಕೊಳ್ಳುತ್ತೆ. ವಾಹನ ನಿಲುಗಡೆಯ ಪ್ರೊಹಿಬಿಟೆಡ್. ವೆಹಿಕಲ್ ನಿಲ್ಸೋಂಗಿಲ್ಲ. ನೋಡಿ ಅಲ್ಲಿ ನಿಲ್ಸೋಂಗಿಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಸ್ಟಾರ್ಟಿಂಗಲ್ಲೇ ಕಾರ್ ನಿಲ್ಲಿಸಿ ಇಷ್ಟುದ್ದ ಡೋರ್ ತಗೊಂಡು ನಿಂತ್ಕೊಂಡವ್ರೆ. ಇವ್ರು ಮಾಡೋ ಇಂಥ ಕೆಲಸಕ್ಕೆ ಇನ್ ಕೇಸ್ ಈ ಟೈಮಲ್ಲಿ ಯಾವುದೋ ಒಂದು ಪ್ರಾಣಿ ಬಂತಂತ ಇಟ್ಕೊಳ್ಳಿ, ಇವ್ರು ಮಾಡೋ ಇಂಥ ಕೆಲಸಕ್ಕೆ ಹಿಂದ್ಗಡೆ ಬರ್ತಿರೋ ಬೈಕರ್ಸು ಸ್ಟಾಪ್ ಮಾಡಲೇಬೇಕಾಗುತ್ತೆ. ಸ್ಟಾಪ್ ಅಂದರೆ ಅವರು ಸ್ಲೋ ಮಾಡಲೇಬೇಕು. ಆವಾಗ ಏನಾದರೂ ಆಗ್ಬೋದಲ್ವಾ, ಆನಿಮಲ್ಸಿಂದ ಹಾನಿ ಆಗ್ಬೋದು. ನೋಡೋಣ ಎಲ್ಲಾದರೂ ಹುಲಿ ಮಾತ್ರ ಇರೋದು, ಸಿಂಹಗಳೆಲ್ಲ ಇಲ್ಲ. ನೋ ಲಯನ್ಸ್, ಓನ್ಲಿ ಟೈಗರ್ಸ್. ನಾವು ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ವಿ.
ಇಲ್ಲೇ ಬಂಡೀಪುರ ಸಫಾರಿ ಎಲ್ಲ ಹೋಗಿದ್ವಿ ನಾವು. ಈವನ್ ಸಫಾರಿಯಲ್ಲಿ ಕರ್ಕೊಂಡೋದ್ರು ನನಗೆ ನೋಡೋದಕ್ಕೆ ಒಂದು ಹುಲಿ ಸಿಗಲಿಲ್ಲ. ಇಲ್ಲಿ ತುಂಬ ಆನೆಗಳಿದ್ವು. ಆನೆ ನೋಡಬೇಕು ಅಂತಂದರೆ ಸಫಾರಿ ಏನು ಮಾಡೋಕ್ಕೆ ಹೋಗಬೇಡಿ. ಆರಾಮಾಗಿ ಸುಮ್ಮನೆ ಬೈಕ್ ತೊಗೊಂಡು ಈ ರೋಡಲ್ಲಿ ಎತ್ಕೊಂಡ್ಬಂದರೆ ನಿಮಗೆ ಹಿಂಡಾಗಿ ಸಿಗ್ತವೆ. ಅಂದರೆ ಗುಂಪಲ್ಲಿ ನಿಂತಿರ್ತವೆ ಆನೆಗಳೆಲ್ಲ. ಪ್ರಾಣಿಗಳು ಬಂದಾಗ ನೀವು ಅದ್ರ ಮುಂದೆ ಸೌಂಡ್ ಮಾಡೋದಾಗಲಿ, ಹಾರನ್ ಮಾಡೋದಾಗಲಿ ಅಥವಾ ಶಬ್ದ ಮಾಡಿದರೆ ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅಷ್ಟೇ. ಅದಕ್ಕೆ ಡಿಸ್ಟರ್ಬ್ ಮಾಡಿದ್ರೆ ಮಾತ್ರ ಅವು ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ. ಇಲ್ಲ ಅಂದರೆ ಅದ್ರ ಪಾಡಿಗೆ ಅದು ದೂರ ನಿಂತ್ಕೊಂಡಿರುತ್ತೆ ಅಲ್ಲೇ. ಬಟ್ ಸ್ಟಿಲ್ ನಾವು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಅಂಥ ಟೈಮಲ್ಲಿ. ಇನ್ನೂ 11 ಗಂಟೆ ಆಗೈತೆ. ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಪ್ರಾಣಿಗಳು ಮಲ್ಕೊಂಡ್ಬಿಟ್ಟಿದ್ದಾವೆ ಅನಿಸುತ್ತೆ. ಒಂದು ಪ್ರಾಣಿ ಕಾಣಿಸ್ತಿಲ್ಲ. ವೆಹಿಕಲ್ನ ಸ್ಟಾಪ್ ಮಾಡಬಾರ್ದು ಅಂತಂದರೆ ಸೀದಾ ಆನೆ ಪಕ್ಕದಲ್ಲೇ ಕಾರ್ ನಿಲ್ಸ್ಕೊಂಡು ಅದು ಪಾಪ ಹೆಂಗೋ ಸುಮ್ಮನೆ ಐತೆ. ಅದು ಒಂಟಿ ಆನೆ ಬೇರೆ ಇಲ್ಲೇ ಐತೆ ನೋಡ್ರಿ, ಚಿಕ್ಕದಿದೆ. ಓ, ಇಲ್ಲಿಂದೇ ಒಂದಿದೆ. ಒಂಟಿ ಆನೆ ಇದ್ದರೆ ಅಟ್ಯಾಕ್ ಮಾಡಿಬಿಡುತ್ತೆ. ಅದರಿಂದ ಇನ್ನೂ ಒಂದು ಆನೆ ಇದೆ, ಅದಕ್ಕೆ ಅದು ಅಟ್ಯಾಕ್ ಮಾಡಲ್ಲ. ಅದೃಷ್ಟ ಇದ್ದರೆ ಹುಲಿನೂ ಕಾಣಿಸುತ್ತೆ, ದುರಾದೃಷ್ಟ ಇದ್ದರೆ ಅದೇ ಹುಲಿ ನಿಮ್ಮ ಮೇಲೆ ಎಗರುತ್ತೆ. ಇಲ್ಲೆಲ್ಲ ತುಂಬಾ ಜಿಂಕೆ ನಿಂತಿದೆ. ಬಟ್ ಅದೆಲ್ಲ ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ. ನೋಡಿ, ಅವ್ನ ಕಾರವನು ಆ ಪ್ರಾಣಿ ಹತ್ರನೇ ಹೋಗಿ ಪಕ್ಕದಲ್ಲಿ ನಿಲ್ಲಿಸ್ತವ್ ನೋಡಿ. ಅಲ್ಲಿ ನೋಡಿ, ಇಲ್ಲಿ ವಾನರ ಸೈನ್ಯ ನೋಡಿ. ಇಲ್ಲಿ ರೋಡ್ ಪಕ್ಕದಲ್ಲಿ ಕೂತ್ಕೊಂಡು ಏನರೋ ಮಾಡ್ತಿದ್ದೀರಾ. ಸೊ ಇದು ನಮ್ಮ ಕರ್ನಾಟಕ ಬಾರ್ಡರ್. ಈ ಕಡೆ ಕರ್ನಾಟಕ, ಆ ಕಡೆ ತಮಿಳ್ನಾಡು. ಇಲ್ಲಿಂದ ಮುಂದಕ್ಕೆ ಹೋದರೆ ತಮಿಳ್ನಾಡು ಸ್ಟಾರ್ಟ್ ಆಗುತ್ತೆ. ಸೊ ವೆಲ್ಕಮ್ ಟು ತಮಿಳ್ನಾಡು. ಇದು ತಮಿಳ್ನಾಡು. ಇಲ್ಲಿಂದ ಊಟಿ ಜಸ್ಟ್ 72 ಕಿಲೋಮೀಟರ್ಸ್ ಇದೆ. ಸೊ ತಮಿಳ್ನಾಡು ಲಿಮಿಟ್ ಸ್ಟಾರ್ಟ್ಸ್ ಬೋರ್ಡ್ ಹಾಕಿದ್ದಾರೆ ನೋಡಿ ಇಲ್ಲಿ. ಓ, ಇಲ್ಲಿ ಪೊಲೀಸ್ ಅಪ್ನವ್ರು ಇದ್ದಾರೆ. ನಂಗೆ ಗೊತ್ತಿರೋ ಪ್ರಕಾರ ಕ್ಯಾಮ್ರಾ ಅಲೋ ಮಾಡಲ್ಲ ಹೇಳ್ತಾರವರು. ಬಿಚ್ಚಿ ಒಳಗಡೆ ಇಟ್ಕೊಳ್ರಿ ಅಂತ. ಹೂ ನೋಸ್. ಮಧುಮಲೈ ಟೈಗರ್ ರಿಸರ್ವ್ ವೆಲ್ಕಮ್ಸ್ ಯು. ನಾನು ಹಿಂಗೆ ಹೋಗ್ಬೇಕಾ ಗೊತ್ತಿಲ್ಲ. ನಿಲ್ಲಿಸಿಲ್ಲ ಅಂದರೆ ಒಳ್ಳೇದು. ಪಾಪ ನಿಲ್ಲಿಸಲಿಲ್ಲ. ಒಬ್ಬೊಬ್ಬರು ನಿಲ್ಲಿಸ್ತಾರೆ, ನಿಲ್ಲಿಸ್ಬಿಟ್ಟು BR ಹಿಲ್ಸ್, ಕರೆಕ್ಟ್ BR ಹಿಲ್ಸಲ್ಲಿ ಒಂದು ಫೋಟೋನೂ ತಗೊಳ್ಳೋಂಗಿಲ್ಲ. ಒಂದು ಕ್ಯಾಮ್ರಾ ಈ ಥರ ಏನಾದರೂ ಇಟ್ಕೊಂಡ್ರೆ ಪೊಲೀಸ್ ಅಲ್ಲೇ ಹೇಳ್ಬಿಡ್ತಾರೆ ಅಲೌಡ್ ಇಲ್ಲ ಫೋಟೋಗ್ರಫಿ ವಿಡಿಯೋಗ್ರಫಿ ಅಂತ. ಇಲ್ಲಿ ಆ ಥರ ಏನು ಹೇಳಿಲ್ಲ, ಹೆಂಗೋ ಬಿಟ್ಟರು. ಕಾಡು ಮಧ್ಯನೂ ಒಂದು ಹಳ್ಳಿ ಇದೆ. ಇದರ ಹೆಸರು ಮಧುಮಲೈ. ಓ, ಐ ಹ್ಯಾವ್ ಬೀನ್ ಹಿಯರ್. ಮಧುಮಲೈ ಬಂತು ತಿರ್ಗಾ. ಈ ಕಡೆ ಹೋದರೆ ಊಟಿ. ನಾವು ಹಿಂಗೆ ಸ್ಟ್ರೈಟ್ ಹೋಗ್ತಿದ್ವಿ, ಯಾಕಂದರೆ ನಾವು ಹೋಗ್ತಾ ಇರೋದು ಕೊಚ್ಚಿಗೆ. ಕೊಚ್ಚಿ ನೋಡ್ರಿ, ಅಲ್ಲಿ ಆನೆ ಕಾಣಿಸ್ತೈತಾ? ಹಾಂ, ಅದು ಸಾಕಿರೋ ಆನೆ ಅಲ್ಲ ಅದು. ಆದರೂ ಜನ ಅಲ್ಲೇ ಇದ್ದಾರೆ, ಅದೇನು ಮಾಡಲ್ವಾ ಅಂತ. ಅದೇ ಅವಮ್ಮ ಅಲ್ಲೇ ಏನು ಮಾಡ್ತಾ ಇದ್ದಾಳೆ. ಇಲ್ಲಿಂದ ನೀಟಾಗಿ ಕಾಣಿಸುತ್ತೆ ನೋಡ್ರಿ. ಅಲ್ಲಿ ಆನೆ ಹಿಂದ್ಗಡೆ ನಿಂತ್ಕೊಂಡ್ಬಿಟ್ಟೈತೆ. ಹಾಗೆ ನೀವು ನೋಡಿದರೆ ತಾನೇ ಫಾರೆಸ್ಟ್ ಆಫೀಸರು 2 ಸೆಕೆಂಡ್ ನಿಂತ್ಕೊಳ್ಳೋಕ್ಕೂ ಬಿಡಲಿಲ್ಲ. ಓ, ಒಂದು ಲಾರಿ ಉಲ್ಟಾ ಆಗ್ಬಿಟ್ಟೈತೆ ಇಲ್ಲಿ. ಲೋಡೆಡ್ ಲಾರಿ. ಒಂದು ಸೈಡ್ ಲೋಡ್ ಬಿದ್ದುಬಿಟ್ಟಿದೆ ಅನಿಸುತ್ತೆ ಲಾರಿಗೆ. ಫುಲ್ಲು ಉಲ್ಟಾ ಆಗೋಗ್ಬಿಟ್ಟೈತೆ. ಇನ್ ಕೇಸ್ ಏನಾದರೂ ರಾತ್ರಿ ಈ ಥರ ಉಲ್ಟಾ ಆಗಿ ಬಿದ್ದಾಗ, ರಾತ್ರಿ ಟೈಮಲ್ಲೇ ಅಂತ ಹುಲಿಗಳು ಬೇಟೆ ಆಡೋಕ್ಕೆ ಸ್ಟಾರ್ಟ್ ಮಾಡೋದು. ಸಖತ್ತಿದೆ ಈ ಬ್ರಿಡ್ಜು. ತುಂಬ ಹಳೆಯ ಕಾಲದ್ದು ಅಂತ ಅನಿಸುತ್ತೆ ನೋಡೋದಕ್ಕೆ. ಇದು ಯಾವ ಊರು ಅಂತ ಗೊತ್ತಿಲ್ಲ. ತಮಿಳ್ನಾಡಲ್ಲಿ ಎಲ್ಲೋ ಒಂದು ಕಡೆ ಸ್ಟಾಪ್ ಮಾಡಿದ್ದೀವಿ. ಬಿಕಾಸ್ ನಮ್ಮ ಹುಡುಗ ಒಬ್ಬ ಹ್ಯಾಂಡ್ ಗ್ಲೌಸ್ ತರಕ್ಕೆ ಹೋಗಿದ್ದೇನೆ. ರಾತ್ರಿ ಅರ್ಲಿ ಮಾರ್ನಿಂಗ್ ರೈಡ್ ಮಾಡೋದಕ್ಕೆ ಅಷ್ಟು ಈಸಿಯಾಗಿ ಆಗಲ್ಲ. ಬಿಕಾಸ್ ಕೈಯೆಲ್ಲ ಫ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇದು ಯಾವುದೋ ಫ್ಯಾನ್ಸಿ ಸ್ಟೋರಲ್ಲಿ ಹೋಗೋರು ಹುಡ್ಕೋದಕ್ಕೆ ಅಲ್ಲಿ ಎಷ್ಟು ಹೇಳಿದ್ರು ತೊಗೊಳ್ಳಿಲ್ಲ. ಎಲ್ಲ ಅನುಭವಿಸಿದ ಮೇಲೇ ಗೊತ್ತಾಗುತ್ತೆ, ಮುಂಚೆನೇ ಯಾರಿಗೂ ಗೊತ್ತಾಗಲ್ಲ. ಈ ಕಡೆ ಒಂದು ಸೈಡು ಫುಲ್ ಗ್ರೀನ್ರಿ ಇದೆ. ಅದೇ ಎದುರುಗಡೆ ನೋಡ್ರಿ, ಫುಲ್ ಡ್ರೈ ಆಗೋಗ್ಬಿಟ್ಟಿದೆ ಅದು ಬೆಟ್ಟ. ಓ ಚಪ್ರೀಸ್, ಕಮಾನ್.
ಹೊಯ್ ಹೊಯ್ ಹೊಯ್. ಇನ್ನೊಂದು ಮೀಟರು ಮುಂದಕ್ಕೆ ಹೋಗಿದ್ರು ಕೆಳಗಡೆ ಹೋಗ್ಬಿಟ್ಟಿರೋರು. ಮತ್ತೆ ಹೋದ್ರು ಗುರು ಅವರು ನಿಲ್ಲಿಸ್ದೆ. ಹಾಂ, ಅಲ್ಲೊಂದ್ ಕಡೆ ಪ್ಲಾಂಟೇಶನ್ ಹಾಕಿ ನೋಡ್ದ ಸಖತ್ತಾಗಿತ್ತು. ಹೌದು, ಮುಂಚೆ ಹಾಂ, ಫುಲ್ ಡೌನ್ ಅಲ್ಲಿ ಆ ಕಡೆಯಿಂದ ಅಪ್ಪು ಸ್ಲೋಪ್ ನೋಡಿದೆ. ಇದೇ ಥರ ತಾನೇ ಹಿಂಗೆ ಕೆಳಗಡೆ ಹೋಗಿದೆ ಫುಲ್ಲು. ಬಾರೋ ಅಲ್ಲೊಂದು ಸ್ವಲ್ಪ ಏನಾದ್ರು ಕುಡ್ಕೊಂಡು ಹೋಗೋಣ. ನಂಗೆ ಫುಲ್ಲು ಡಿಹೈಡ್ರೇಟ್ ಆಗಿದ್ದೀನಿ ಆಲ್ರೆಡಿ. ನೀರಿದೆನಾ? ನೀರು, ವಾಟರ್? ಹಾಂ, ಬಾ ಇಲ್ಲೊಂದು ಸ್ವಲ್ಪ ಟೀ ಕಾಫಿ ನೀರು ಎಲ್ಲ ಕುಡ್ಕೊಂಡು ಹೋಗ್ಬೋಣ. ಸೊ ಈಗ ಆಲ್ಮೋಸ್ಟ್ ತಮಿಳ್ನಾಡಿಂದ ಕೇರಳ ಸೈಡ್ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು KSRTC ಅಂದರೆ ಕರ್ನಾಟಕದಲ್ಲ, ಅದು ಕೇರಳ ಸ್ಟೇಟ್ದು. ಒಂದಿಬ್ಬರು ತಪ್ಸ್ಕೊಂಡವ್ರು ಇಲ್ಲಿ ಸಿಕ್ಕವ್ರೆ, ಹೋಗಿ ಮಾತಾಡ್ಸ್ಕೊಂಬರೋಣ. I know what you guys are trying to do. That's why I came. ಈಗ ಮಧ್ಯಾಹ್ನ 1:35 ಆಗಿದೆ. ಬಟ್ ಇಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಬಿಸಿಲು ರೋಡಿಗೆ ತಾಗ್ತಾನೆ ಇಲ್ಲ, ಅಷ್ಟೊಂದು ನೆರಳಿದೆ. ಫುಲ್ ಕೂಲಾಗಿದೆ ಕ್ಲೈಮೇಟ್ ಮಾತ್ರ. ಆ್ಯಂಡ್ ಆಲ್ಮೋಸ್ಟ್ ನಾನೊಂದು 10 ಕಿಲೋಮೀಟರ್ಸ್ ಆಯಿತು ಗಾಡಿನ ಆಫ್ ಮಾಡ್ಕೊಂಡೇ ಬರ್ತಾಯಿದ್ದೀನಿ. ಒಂದು 60 ಸ್ಪೀಡಲ್ಲಿ ಹೋಗ್ತಾ ಇದೆ ಅದು, ಆಫ್ ಮಾಡಿದ್ರು. ಅಷ್ಟೊಂದು ಡೌನ್ ಇದೆ. ರಾಯಲ್ ಎನ್ಫೀಲ್ಡು ಒಂದು ಎಲೆಕ್ಟ್ರಿಕ್ ಗಾಡಿ ಲಾಂಚ್ ಮಾಡಿದ್ದಾರೆ. ಮೇ ಬಿ ಆ ಎಲೆಕ್ಟ್ರಿಕ್ ಗಾಡಿ ತೊಗೊಂಡ್ರೆ ಇದೇ ಫೀಲ್ ಇರುತ್ತೆ ನೋಡಿ. ಡಿಫ್ರೆನ್ಸ್ ಏನು ಅಂತ ಈಗ ತೋರಿಸ್ತೀನಿ. ಈಗ ನಾನು ಮಾತಾಡ್ತಿರೋದು ನಿಮ್ಗೆ ಎಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಕೇಳಿಸ್ತಿರ್ಬೋದು, ಸೌಂಡೇ ಕೇಳಿಸ್ತಿರಲ್ಲ, ಬಟ್ ಗಾಡಿ ಮೂವ್ ಆಗ್ತಾ ಇದೆ. ನೀವು ಈ ಪೀಸ್ಫುಲ್ ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ತೀರ. ಸೊ ಇದು ನಿಮಗೆ ಇದು ಇಷ್ಟನಾ ಅಥವಾ ಈ ಸೌಂಡ್ ಇಷ್ಟನಾ? ಕಮೆಂಟ್ ಮಾಡಿ. ಲೈಕ್ ಸೌಂಡ್ ಇಷ್ಟ ಆದಲ್ಲಿ ಈ ಥರ ಇರುತ್ತೆ, ವಿತ್ ಸೌಂಡ್ ಹೋಗ್ತಾ ಇರ್ತೀವಿ. ನನಗಂತೂ ಈ ಥರ ಸೌಂಡ್ ಇಟ್ಕೊಂಡು ಈ ಥರ ಕಾಡಲ್ಲಿ ಬೈಕ್ ಓಡಿಸ್ಕೊಂಡು ಹೋಗೋದು, ಇದರಲ್ಲಿ ನಂಗೆ ಥ್ರಿಲ್ ಕೊಡುತ್ತೆ, ಇದು ನಂಗೆ ಖುಷಿ ಕೊಡುತ್ತೆ. ಅದು ಬಿಟ್ಟು ಅದೇನದು ಇಷ್ಟೊತ್ತು ಬಂದಲ್ವಾ, ಫುಲ್ ಸೈಲೆಂಟಾಗಿ ಹೋಗ್ತಾ ಇದೆ ಗಾಡಿ, ಅದೇನು ಒಂಥರ ಖುಷಿನೇ ಇಲ್ಲ, ಎಂಜಾಯ್ಮೆಂಟೇ ಅನಿಸಲ್ಲ. ಒಂಥರ ಮಾತು ಬರದೇ ಇರೋ ಮನುಷ್ಯನ ಜೊತೆ ಜೀವನ ಸಾಗಿಸ್ದಂಗೆ ಎಲೆಕ್ಟ್ರಿಕ್ ಬೈಕ್ ಜೊತೆ ಹೋಗೋದು ಅಂದರೆ. ಸೊ ನಿಮಗೆ ಡಿಫ್ರೆನ್ಸ್ನ ತೋರಿಸಿದ್ನೆ ಅಲ್ವಾ. ಈ ಡಿಫ್ರೆನ್ಸಲ್ಲಿ ನನಗನ್ಸಿದ್ದೇನು ಅಂದರೆ, ರಾಯಲ್ ಎನ್ಫೀಲ್ಡ್ ಅವರು ಈ ಎಲೆಕ್ಟ್ರಿಕ್ ಬೈಕ್ನ ಬಿಟ್ಟರೆ ಒಂಥರ ಮರ್ಯಾದೆ ಕಡಿಯೋಕ್ಕೆ ಬಿಟ್ಟಂಗೆ ಅಂತ ನನಗನ್ನಿಸ್ತು. ಇಟ್ ಮೈಟ್ ಫೀಲ್ ಲೈಕ್ ಯೂಸ್ಲೆಸ್ ಫಾರ್ ರಾಯಲ್ ಎನ್ಫೀಲ್ಡ್ ಲವರ್ಸ್, ಬಿಕಾಸ್ ನಾವು ಈ ಸೌಂಡನ್ನ ಇಷ್ಟಪಟ್ಟು ಈ ಗಾಡಿನ ತೊಗೊಂಡಿರ್ತೀವಿ. ಈ ಥ್ರಾಟಲ್ ರೆಸ್ಪಾನ್ಸು, ಬರ್ತಾ ಇರೋ ಸೌಂಡ್ಗೂ ಈ ಇಂಜಿನ್ಗೆ ಮತ್ತು ನಮ್ಮ ಮೈಂಡ್ಗೆ ಒಂದು ಕನೆಕ್ಷನ್ ಇರುತ್ತೆ. ಆ ಕನೆಕ್ಷನ್ ಬಿಲ್ಡ್ ಮಾಡೋದೇ ಈ ಸೌಂಡು. ಈಗ ನಾವೇನಾದರೂ ಹೈಯರ್ RPM ಅಲ್ಲಿ ತೊಗೊಂಡು ಹೋಗ್ತಿದ್ದೀವಿ ಗಾಡಿನ ಅಂದರೆ ನಮ್ಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಗಾಡಿಗೆ ನಾವು ಜಾಸ್ತಿ ಪ್ರೆಷರ್ ಆಗ್ತಾಯಿದ್ದೀವಿ, ಅಂದರೆ ಈಗ ಲಿಮಿಟ್ ಮೀರಿ ಓಡಿಸ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ಬಟ್ ಎಲೆಕ್ಟ್ರಿಕಲ್ಲಿ ಅದು ಗೊತ್ತಿಲ್ಲ, ಅದು ಹೆಂಗೆ ಗೊತ್ತಾಗುತ್ತೆ ಅಂತ. ಆ ಕನೆಕ್ಷನ್ನ ಫೀಲ್ ಮಾಡೋಕ್ಕೆ ಅಸಾಧ್ಯ ಅಂತ ನನಗನ್ಸುತ್ತೆ. ಸೊ ಒಂದು ಟ್ರೂ ಬೈಕರಿಗೆ ಗೊತ್ತಾಗಿರುತ್ತೆ ಆ ಬೈಕು ಅವನ ಜೊತೆ ಅದು ಹೆಂಗೆ ಕನೆಕ್ಟ್ ಆಗಿರುತ್ತೆ ಅಂತ. ಆ ಫೀಲಿಂಗ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು, ಎಕ್ಸ್ಪ್ರೆಸ್ ಮಾಡಿದ್ರು ಹೇಳಿದ್ರು ಎಲ್ರಿಗೂ ಗೊತ್ತಾಗಲ್ವೋ ಅದು ನಂಗೆ ಗೊತ್ತಿಲ್ಲ. ವಾ, ಇಲ್ಲಿ ನೋಡ್ರಿ ಏನು ನೇಚರ್ ಇದೆ ಊರ್ದು. ಈ ಕಡೆ ಸೈಡೆಲ್ಲ ಒಂದು ಹಳ್ಳ ಹರಿತಾ ಇದೆ, ಈ ಕಡೆ ಸೈಡೆಲ್ಲ ತುಂಬ ಮನೆ ಕಟ್ಸ್ಕೊಂಡು ಪಕ್ಕದಲ್ಲೇ ಒಂದಿಷ್ಟು ತೋಟ ಹಾಕ್ಕೊಂಡಿದ್ದಾರೆ. ಕೇರಳ ಇಸ್ ಲಿಟ್ರಲಿ ಬ್ಯೂಟಿಫುಲ್ ಆ್ಯಂಡ್ ವೆಲ್ಕಮ್ ಟು ಕೇರಳ ಗೈಸ್. ವಿ ಆರ್ ಇನ್ ಕೇರಳ. ಜಸ್ಟ್ ನಾವು ಬಾರ್ಡರ್ನ ಕ್ರಾಸ್ ಮಾಡಿದ್ವಿ. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಕೇರಳ ಅಂತ ಹಾಕಿತ್ತು ಅಲ್ಲಿ. ಸೊ ಅವಾಗ ಕನ್ಫರ್ಮ್ ಆಯಿತು ನಾವು ಕೇರಳದಲ್ಲಿದ್ದೀವಿ ಅಂತ. ತುಂಬ ವರ್ಷದಿಂದನೇ ಬಂದಿದ್ದೆ, ಬಟ್ ಅವಾಗ ಟ್ರಿಪ್ ಅಂತ ಬಂದಿರಲಿಲ್ಲ, ಏನೋ ಒಂದು ಕೆಲಸದ ಮೇಲೆ ಬಂದಿದ್ದೆ. ಇವಾಗ ಇದೇ ಫಸ್ಟ್ ಟೈಮ್ ನಾನು ಟ್ರಿಪ್ ಅಂತ ಬಂದಿರೋದು ಕೇರಳ ಸೈಡು. ನಿಜವಾಗ್ಲೂ
ಇಟ್ಸ್ ಗಾಡ್ ಓನ್ ಕಂಟ್ರಿ, ಅಂದರೆ ದೇವರ ನಾಡು ಅಂತಲೇ ಹೇಳ್ಬೋದು. ಅಬ್ಸರ್ವ್ ಮಾಡ್ತಿದ್ದೀನಿ ನಾನು ಎಂಟರ್ ಆದಾಗಿಂದ. ನೀವು ನೋಡಿ ಆ ಕಡೆ ಈ ಕಡೆ ಎಲ್ಲಾದರೂ ಕಸ ಕಾಣ್ತಿದ್ದೇನಾ? ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಎಲ್ಲ ಕಡೆನೂ ಈ ಕೊಕೊನಟ್ ಟ್ರೀ ತುಂಬಾ ಕಾಣಿಸುತ್ತೆ. ಅಡಿಕೆ ಮರ ಬಿಟ್ಟರೆ ತೆಂಗಿನ ಮರ. ಈ ಥರ ನೇಚರ್ ಪಡೆಯೋದಕ್ಕೂ ತುಂಬ ಬ್ಲೆಸ್ ಮಾಡಿರಬೇಕು. ಸೊ ಈ ಕೇರಳದಲ್ಲಿ ಅದು ಎಲ್ಲಿ ನೋಡಿದ್ರು ನೀವು ರೋಡ್ ಸೈಡಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಂಡಂಗೆ ಮಸಾಲೆ ಪುರಿ ಚಾಟ್ಸು ಆ ಚಾಟ್ಸು ಅಂಥದ್ದೆಲ್ಲ ನೋಡ್ತಿರ್ಬೋದು ನೀವು. ಬರೀ ತರಕಾರಿ, ಹಣ್ಣು, ಜ್ಯೂಸ್ ಅಂಗಡಿ, ಇಲ್ವಾ ಅದೇನೋ ಫರ್ಮೆಂಟೆಡ್ ಫ್ರೂಟ್ಸ್ ಇರುತ್ತೆ, ಅಂದರೆ ಒಂದು 2 ದಿನ 3 ದಿನ ನೀರಲ್ಲಿ ಹಾಕಿಟ್ಟಿರ್ತಾರೆ ಪೈನಾಪಲ್ನ, ಆ ಥರದ್ದು ಗ್ಲಾಸಲ್ಲಿ ಹಾಕಿಟ್ಟಿರ್ತಾರೆ. ಬರೀ ಅಂಥವೇ ನೋಡ್ತಿದ್ದೀನಿ ನಾನು ಎಂಟರ್ ಆದಾಗಿಂದ. ಅದಾದಮೇಲೆ ರೋಡೇನು ತುಂಬ ದೊಡ್ಡದಾಗಿಲ್ಲ, ಚಿಕ್ಕ ರೋಡ್ಸ್ ಇದೆ. ಬಟ್ ಯಾರೊಬ್ಬರು ಓವರ್ಟೇಕ್ ಮಾಡಬೇಕಾದ್ರೆ ಸುಮ್ಮನೆ ಹಂಗೆ ಕಣ್ಮುಚ್ಕೊಂಡು ಓವರ್ಟೇಕ್ ಮಾಡಿಬಿಡಲ್ಲ. ಸ್ವಲ್ಪ ಡಿಸಿಪ್ಲಿನ್ನ ಮೇಂಟೈನ್ ಮಾಡ್ತಾರೆ ಜನ ಅನಿಸುತ್ತೆ ಇಲ್ಲಿ. ಆಮೇಲೆ ಸ್ವಲ್ಪ ಫ್ಯಾನ್ಸಿ ಥಿಂಗ್ಸು ಜಾಸ್ತಿ ಇದೆ ನೋಡಿ. ಇಲ್ಲಿ ಹೇಳಿದ್ನಲ್ಲ, ನೀರಲ್ಲಿ ಹಾಕಿಟ್ಟಿದ್ದಾರೆ ಅದೇನೋ ಫರ್ಮೆಂಟ್ ಮಾಡಿಬಿಟ್ಟು. ಇಲ್ಲೂ ಇದೆ. ಇವ್ರು ಯಾಕೆ ಇಷ್ಟೊಂದು ಹೆಲ್ದಿಯಾಗಿ ಕಾಣ್ತಾರೆ ಅಂದರೆ ಇದೇ ರೀಸನ್ಗೆ. ಅವರು ಹೆಲ್ದಿ ಫುಡ್ ತಿಂತಾರೆ, ಅದಕ್ಕೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸ್ತಾರೆ. ಅದು ಒಂದು ಚೆನ್ನಾಗಿ ಅನ್ನಿಸ್ತು ನನಗೆ ಇಲ್ಲಿ. ಆಮೇಲೆ ಫ್ಯಾನ್ಸಿ ಥಿಂಗ್ಸ್ ತುಂಬಾ ಇದೆ ಇಲ್ಲಿ. ಏನೇನೋ ಡಿಫ್ರೆಂಟ್ ಆಗಿರೋ ಸ್ಟೋರ್ಸು, ಅದು ಫುಲ್ ಲಕ್ಸುರಿಯಾಗಿ ಕಾಣಿಸುತ್ತೆ. ಆಮೇಲೆ ಗ್ರೀನರಿ, ಇದೊಂದು ನನಗೆ ಕೇರಳ ತುಂಬ ಗ್ರೀನರಿನೇ ಇರೋದು. ಈ ಥರ ಬರೀ ಕಾಡೇ ಇರುತ್ತೆ. ವಾವ್, ವಾಟ್ ಅ ನೇಚರ್. ಎಲ್ಲಿ ನೋಡಿದ್ರು ಈ ಥರ ಬ್ಯೂಟಿಫುಲ್ ಸ್ಪಾಟ್ಸೇ ಸಿಗುತ್ತೆ. ಕೇರಳ ಫುಲ್ಲು ಹಿಂಗೆ ಇರೋದು. ಮಳೆಗಾಲದಲ್ಲಿ ಒಂದ್ಸರಿ ಬರಬೇಕು. ಇನ್ನೂ ಹೆಂಗಿರುತ್ತೋ ಮಳೆಗಾಲದಲ್ಲೆಲ್ಲ. ನೋಡ್ರಿ, ಜಸ್ಟ್ ಸಿಟಿಯಿಂದ ಆಚೆ ಬಂದಿದ್ದಷ್ಟೇ. ಸಿಟಿಯಿಂದ ಆಚೆ ಬಂದ ತಕ್ಷಣ ಈ ಥರ ಫುಲ್ಲು ಗಿಡ ಮರಗಳು ಎಲ್ಲ ರೋಡ್ನ ಕವರ್ ಮಾಡಿಬಿಟ್ಟಿರುತ್ತೆ. ಸನ್ಲೈಟೇ ಬೀಳಲ್ಲ ರೋಡ್ ಮೇಲೆ, ಅಷ್ಟು ಆ ಲೆವೆಲಿಗೆ ಗಿಡ ಮರಗಳು ಇದ್ದಾವೆ ಇಲ್ಲೆಲ್ಲ. ಆಮೇಲೆ ಅದೇ ರೋಡ್ ಸೈಡು ನಿಮಗೆ ತಿನ್ನಬೇಕು ಅಂತಂದರೆ ಹೆಲ್ದಿ ಫುಡ್ಡು, ಕುಡಿಬೇಕು ಅಂದರೆ ಕೊಕೊನಟ್ಟು. ನೋಡಿ ಬರೀ ಈ ಥರದ್ದೇ. ದೇರ್ ಈಸ್ ನೋ ಜಂಕ್. ಟೀ ಬ್ರೋ, ಯಾ ಲೆಟ್ಸ್ ಲುಕ್ ಫಾರ್ವರ್ಡ್. ಟೀ ಅಂಗಡಿ ಅಂದರೆ ನನಗೆ ಒಂಥರ ಎಲ್ಲಾದರೂ ಶಿಟ್ ಇಲ್ಲಿದೆ ಅಲ್ಲ ಟೀ ಹಟ್, ನಮಗೂ ಇದೇ ಥರ ಬೇಕು, ಇದೇ ಥರ. ಇಯರ್ ದೇರ್ ಅಲ್ಲಿ ಮುಂದೆ ಇರೋರು ಒಡಿಶಾದವರು. ಸೊ ಅವ್ರಿಗೆ ಕನ್ನಡ ಬರಲ್ಲ. ಅವ್ರ ಹತ್ರ ನಾವು ಇಂಗ್ಲೀಷಲ್ಲೇ ಪುಂಗಬೇಕು. ಇಲ್ಲೇ ಅಕ್ಕ, ಹಾಂ ಕರೆಕ್ಟ್, ಸೂಪರ್. ಈ ಲೆವೆಲ್ಗೆ ಯೋಚನೆ ಮಾಡ್ತಿದ್ದೀರಾ ನೀವು ಬೈಕ್ಗಳ ಬಗ್ಗೆ ಅಂದರೆ ನಿಮ್ಮ ಜೊತೆ ಬಂದಂಥ ನಾನು ಪುಣ್ಯವಂತ, ಭಾಗ್ಯವಂತ. ಸೊ ಆಫ್ಟರ್ ರೈಡಿಂಗ್ ಒಂದು 350 ಕಿಲೋಮೀಟರ್ಸ್, ಇನ್ನೂ 150 ಕಿಲೋಮೀಟರ್ಸ್ ರಿಮೈನಿಂಗ್ ಇದೆ. ಒಂದು ಟೀ ಸ್ಟಾಪ್ ಮಾಡಿದ್ದೀವಿ ಈಗ. ಬ್ಯಾಕಲ್ಲಿ ನೋಡ್ಬೋದು ಟೀ ಶಾಪ್. ಆ್ಯಂಡ್ ಆಲ್ಸೋ ಇನ್ನೂ ಒಂದು 60 ಕಿಲೋಮೀಟರ್ ಬಾಕಿ ಇದೆ. ಅವರ್ ರೈಡರ್ಸ್, ನಮ್ಮ ರೈಡರ್ಸ್ ಎಲ್ಲರೂ ಆಲ್ಮೋಸ್ಟ್ ನಿದ್ದೆಗಣ್ಣಲ್ಲಿದ್ದಾರೆ. ಅದಕ್ಕೋಸ್ಕರ ಒಂದು ಟೀಗೆ ಸ್ಟಾಪ್ ಮಾಡಿದ್ದೀವಿ ಅಷ್ಟೇ. ಈಗ ಟೀ ಕುಡ್ಕೊಂಡು ವಾಪಸ್ ಇನ್ನು 165 ಕಿಲೋಮೀಟರ್ಸ್ ರಿಮೈನಿಂಗ್ ಇದೆ. ಅದನ್ನು ಅಟ್ಲೀಸ್ಟ್ ಒಂದು 8 ಗಂಟೆಗಾದರೂ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಷ್ಟು ಗಂಟೆಗೆ ಆಗ್ತೀವೋ ಗೊತ್ತಿಲ್ಲ. ಸೊ ಇನ್ನೂ 150 ಕಿಲೋಮೀಟರ್ಸ್ ಅವೇ ಫ್ರಮ್ ಅವರ್ ಡೆಸ್ಟಿನೇಷನ್ ಇದ್ದೀವಿ. ಆಲ್ರೆಡಿ ಸನ್ಸೆಟ್ಟು ಆಗೋಗ್ಬಿಡ್ತು. ಇದು ಹಿಲ್ ಸ್ಟೇಷನ್ ಆಗಿರೋ ಕಾರಣ ಸ್ವಲ್ಪ ಸನ್ಸೆಟ್ ಬೇಗನೆ ಆಗೋಯ್ತು. 5:48 ಆಗಿದೆ ಆಲ್ರೆಡಿ, ಅಷ್ಟೇ ಟೈಮು. ಆಲ್ರೆಡಿ ಸ್ವಲ್ಪ ಕತ್ಲಾದಂಗೆ ಆಗ್ಬಿಡ್ತು. ಬಟ್ ಇದು ಹಿಲ್ ಡೌನ್ ಸೈಡ್ ಇದ್ದೀವಿ ನಾವು. ನೋಡಿ ಆ ಹಿಲ್ ಹಿಂದ್ಗಡೆ ಸೂರ್ಯ ಇರೋದು. ಸೊ ಹಂಗಾಗ್ಬಿಟ್ಟು ಸನ್ಸೆಟ್ ಆಗೋಗ್ಬಿಡ್ತು ಇಲ್ಲಿ. ಸೊ ಮತ್ತೆ ನಮಗೆ ಸೂರ್ಯ ಮತ್ತೆ ಸಿಕ್ಕ.
ಹೇಳಿದ್ನಲ್ವ ಹಿಲ್ ಸ್ಟೇಷನ್ ಅಪ್ ಸೈಡ್ ಬಂದರೆ ಸೂರ್ಯ ಮತ್ತೆ ಕಾಣುತ್ತೆ ಅಂತ. ಅದು ಹಿಲ್ ಸ್ಟೇಷನ್ ಡೌನ್ ಸೈಡ್ ಇದ್ವಿ ನಾವು. ಈಗ ಮತ್ತೆ ಬೆಟ್ಟ ಏರ್ತಾ ಇದ್ದೀವಿ. ಬೆಟ್ಟ ಏರ್ದಂಗೆಲ್ಲ ಸೂರ್ಯ ಮತ್ತೆ ಮತ್ತೆ ಕಾಣಿಸ್ತಾನೆ, ಬೆಟ್ಟ ಇಳ್ದಂಗೆಲ್ಲ ಸೂರ್ಯ ಮಾಯ ಆಗ್ತಾನೆ ಇರ್ತಾನೆ. ಸೊ ಸನ್ಸೆಟ್ ವೇರೀಸ್ ಫ್ರಮ್ ದ ವ್ಯೂ, ಫ್ರಮ್ ದ ಲೆವೆಲ್ ವೇರ್ ವಿ ಆರ್. ನಾವು ಎಷ್ಟು ಎತ್ತರಕ್ಕೆ ಹೋಗ್ತೀವಿ ಅಷ್ಟು ಜಾಸ್ತಿ ಸೂರ್ಯ ನಮಗೆ ನೋಡೋದಕ್ಕೆ ಸಿಗ್ತಾನೆ. ನಾವು ಎಷ್ಟು ಪಾತಾಳಕ್ಕೆ ಇಳಿತೀವೋ ಅಷ್ಟು ಸೂರ್ಯ ನಮಗೆ ನೋಡೋಕ್ಕೆ ಸಿಗೋದಿಲ್ಲ. ಲೈಫಲ್ಲಿ ಕೂಡ ಅಷ್ಟೇ, ನೀವು ಸಕ್ಸಸ್ನ ಎಷ್ಟು ಹೈಟಿಗೆ ಹೋಗಿ ರೀಚ್ ಆಗ್ತೀರಾ ನಿಮ್ಮ ಲೈಫು ಅಷ್ಟೇ ಸುಂದರವಾಗಿ ಕಾಣಿಸುತ್ತೆ. ಇನ್ ಕೇಸ್ ನೀವು ಫೇಲ್ಯೂರ್ಸಲ್ಲಿ ಎಷ್ಟು ಡೆಪ್ತಾಗಿ ಹೋಗ್ತೀರಾ ನಿಮ್ಮ ಲೈಫ್ ಅಷ್ಟೇ ಡಾರ್ಕಾಗಿ ಕಾಣಿಸುತ್ತೆ. ಸೊ ಈ ವ್ಲಾಗ್ನ ಈಗ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಫ್ರಮ್ ಕೊಚ್ಚಿ, ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ನನ್ನ 2ನೇ ವ್ಲಾಗ್, ಡೇ 2 ವ್ಲಾಗ್ನ ನಾಳೆ ಹಾಕ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.